ಗೋತ್ರೋ ಯಾ ಸೀರೆಯೋ ಯಾ ಧೋತ್ರೋ ನನಗ್ ಗೊತ್ತಿಲ್ಲ ನಿನಗ ನಾ ಅಣ್ಣ ಅಂದಿನಿ ಅಂದ್ರ ನನಗೇನತ್ತ ನಾವ್ ಹೊಳ್ಳಿ ಬಂದು ಏನಂದ್ರಿಪ್ಪ ನೀನು ತಿಂಡಿದ್ರು ನೋಡ್ತೇಕ ಕುಂಡಿಗೆ ಹಲ್ ಬಂದವ ಹಿಡಿದ್ ಕಿತ್ತದ ಇಲ್ಲ ಮಾಸ್ತರ ನಿನಗ ನಾ ಕಿಮ್ಮತ್ ಯಾರು ಕೊಟ್ಟಿಲ್ಲ ನನಗ್ ಮಾತಾಡ್ತೇನು ಇಲ್ಲ ಏನ್ ಅಂದವ ಆಡ್ದವ ನಮ್ಮ ಅಣ್ಣಿದ್ದ ಎತ್ತ ಹೇಳಿನಿ ತಿಂಡಿ ಕೆಪಾಸಿಟಿ ತಿಂಡಿ ಅರೇ ತಿಂಡಿ ಕೆಪಾಸಿಟಿ ಅಂದವ್ರು ಎಂಡೆಂದು ಹೆಂಡಿ ಹಾಕಿ ಹೋಗ್ಯಾರ ಯಾವನು ಕಲಾವಂತ ಜಗತ್ತ ಭೂಮಿ ತಲಿ ಮೇಲೆ ಅವನ ಹೆಸರು ಉಳಿದಿಲ್ಲ ಅದು ಹೇಳಕ್ ಹೋಗ್ಬೇಡಿ ಇಲ್ಲಿ ಮುಂದೆ ಯೂಟ್ಯೂಬ್ ಅದಲ್ಲ ಮತ್ತೆ ಬೆಳಿಬೇಕಲ್ಲ ರೇವಣ ಸಿದ್ಧ ಮಾಸ್ತರ್ಗ ನಾ ಏನಂದಿನ್ರಿ ಏನಂದಿದೆವು ನೀವು ದಯ ತೂಕ ಮಾಡ್ರಿ ಹೌದು ಉತ್ನಾಳ್ ಹುಡುಗರು ನಿಮ್ ತಪ್ಪ ಅಂತೇಳಿ ಕಿವಿಗೆ ಹಳ್ಳ ಹಚ್ಚ್ರಿ ಹೇಳಿದ ಕೇಳ್ತೇವೆ ಇಲ್ಲ ನಾವು ಹೌದು ಏನಂದೇವು ಬಸ್ನಾಳ ಮೇಳದಾಗ ಮಾತಾಡ್ಲಿಕ್ಕೆ ಬಂದವ ಅವ ನಮ್ಮ ಅಣ್ಣನ್ ಎದಿ ತಟ್ಕೊಂಡ್ ಹೇಳಿವು ಎದಿಕ್ಕೆ ಹೇಳಿನ ನಾ ಇಟ್ಟು ದೊಡ್ಡ ಸ್ಥಾನ ಮಾತು ಹೇಳಿನ ನಿನಗೆ ದೊಡ್ಡ ಸ್ಥಾನ ಕೊಟ್ಟಿನಿ ಹೌದು ಮನಸ್ಸು ದೊಡ್ಡದು ಮಾಡಿ ನಿನಗೆ ನನ್ನ ಅಣ್ಣ ಎದ್ದಿನ ಅಂತ ಹೇಳಿನಿ ಹೇಳಿದೆವು ನೀ ಎಲ್ಲವೋ ಯಾವೋ ಯಾ ಕುಲೋ ಯಾ ಗೋತ್ರೋ ಯಾ ಸೀರೆಯೋ ಯಾ ಧೋತ್ರೋ ನನಗ್ ಗೊತ್ತಿಲ್ಲ ನಿನಗ ನಾ ಅಣ್ಣ ಅಂದಿನಿ ಅಂದ್ರ ನನಗೇನತ್ತ ನಾವ್ ಹೊಳ್ಳಿ ಬಂದು ಏನಂದ್ರಿಪ್ಪ ನೀನು ತಿಂಡಿದ್ರು ನೋಡ್ತೇಕ ಕುಂಡಿಗೆ ಹಲ್ ಬಂದವ ಹಿಡಿದ್ ಕಿತ್ತದ ಇಲ್ಲ ಮಾಸ್ತರ ನಿನಗ ನಾ ಕಿಮ್ಮತ್ ಯಾರು ಕೊಟ್ಟಿಲ್ಲ ನನಗ್ ಮಾತಾಡ್ತೇನು ಇಲ್ಲ ಏನ್ ಅಂದವ ಆಡ್ದವ ನಮ್ಮ ಅಣ್ಣಿದ್ದ ಎತ್ತ ಹೇಳಿನಿ ತಿಂಡಿ ಕೆಪಾಸಿಟಿ ತಿಂಡಿ ಅರೇ ತಿಂಡಿ ಕೆಪಾಸಿಟಿ ಅಂದವ್ರು ಎಂಡೆಂದು ಹೆಂಡಿ ಹಾಕಿ ಹೋಗ್ಯಾರ ಯಾವನು ಕಲಾವಂತ ಜಗತ್ತ ಭೂಮಿ ತಲಿ ಮೇಲೆ ಅವನ ಹೆಸರು ಉಳಿದಿಲ್ಲ ಅದು ಹೇಳಕ್ ಹೋಗ್ಬೇಡಿ ಇಲ್ಲಿ ಮುಂದೆ ಯೂಟ್ಯೂಬ್ ಅದಲ್ಲ ಮತ್ತೆ ಬೆಳಿಬೇಕಲ್ಲ ನಾಳೆಗೆ ವೈರಲ್ ಆಯ್ತ ಹಂಗ ಸಂಬಂಧ ಇಲ್ಲ ನಾವು ದುಡ್ದಟ್ ನಮಗ್ ಫಲ ಇರ್ತದ ನೀವೆಲ್ಲಾ ರೈತರು ಎಟ್ ಹರಿತಿ ಹಾಕಿ ಬಿತ್ತಾಣ ಮಾಡ್ತೀರಿ ಎಟ್ ಅದಕ್ಕೆ ನೀರು ಬಿಟ್ಟು ಬೆಳಿಗಿ ಒಳ್ಳೆ ಇದು ಮಾಡ್ಕೊಂಡ್ ತರ್ತೀರಿ ಅಟ್ ನಿಮಗ್ ಬೆಳೆ ಸಿಗ್ತದ ಹಾಂಗ ಒಳ್ಳೆ ಹಾಡಿನೊಳಗೆ ನಾವು ನೀವು ಎಟ್ ನಿಸ್ವಾರ್ಥದಿಂದ ದುಡಿತೇವು ಅಪ್ಪನಲ್ಲಿ ಭಕ್ತಿ ಭಾವಿಟ್ಟು ದುಡಿತೇವು ಹೌದು ಯಾವಾಗ ಇದು ಶರೀರ ಇದು ಕಾಯ ದುಡಿಸ್ತೇವ್ ನೋಡು ಅವ್ ಪರಮಾತ್ಮ ತಾನೇ ಒಲಿತಾನ ನಮ್ಗ ಒಲಿತಾನ ಭಕ್ತಿ ಇಟ್ಟು ದುಡಿತೀವಿ ನೋಡು ಒಲಿತಾನವ ಹೌದು ಅದಕ್ಕೆ ಯಾವನಿಗ ಅಂದು ಬೈದ್ರ ಮಾಡಿದ್ರ ಆಗಲ್ ದಗದದು ಆಗೋದಲ್ಲ ಅದ್ ಹೆಂಗ ಆಗ್ತದ ಹೇಳಿ ಹೆಂಗ ಆಗ್ತದ್ರಿ ಗೌಡ್ರ ದೊಡ್ಡವನಿಗೆ ಬೈದ್ರ ನಾ ದೊಡ್ಡವ ಆತೀನ ಅಂದ್ರ ಅದು ಸಾಧ್ಯವಿಲ್ಲ ಆನಿ ಹೋಗವತ್ನಾಗ ಸ್ವಾನಿ ಬಗಳದಂಗ ಹಾಕದ ಆನಿ ಹೋಗವತ್ನಾಗ ಸ್ವಾನ ಬಗಳದಂಗ ಹಾಕದ ಹೌದು ಆನಿ ಹೊಳ್ಳಿ ಸ್ವಾನಕ್ ಹೊಳ್ಳಿ ನಿತ್ತಂದ್ರ ಆನಿ ಕಿಮ್ಮತ್ ಉಳಿತದ್ರಿ ಆನಿಮಾನ್ ಹಾಳಕ್ಕದ ಆನಿಮಾನ್ ಹಾಳಾಕ್ಕದ ಹೌದು ನಿನಗ ಹೆಸರಿಬೇಕು ನಾ ಆನಿಗೆ ಬೈದತ್ತೇಳಿ ಖರೇ ಆ ಕಿಮ್ಮತ್ ನಿನಗ್ ಬರುದಿಲ್ಲ ನೀ ದುಡಿ ನೀನು ಒಂದಿನ ನಿನಗ ಕಿಮ್ಮತ್ ಸಿಗ್ತದ ಯಾರಿಗಾರ ಅಂದು ಏನಾರ ಅಲ್ಲಕ್ ಹೋಗ್ಬೇಡ ತಮ್ಮ ಈಗ ಅಣ್ಣ ಇದ್ದೀನಿ ಮೊದಲನೇ ಸಂದಿಗೆ ನೀ ಏನ್ ಚಿಲ್ಲರ ಮಾತಾಡೋನು ನೀ ತಮ್ಮ ಬಿ ಈಗ ತಮ್ಮ ಅದ ನಾ ಮತ್ ಮನಸ್ ಮಾಡೋದ್ ಮಾಡಿ ಅಂದಿನಿ ನೀ ತಮ್ಮ ಲೈಕ್ ಅಲ್ಲ ನೀ ಇಲ್ಲ ನೀ ಇದೊಂದ್ ಸಲ ಮಾತಾಡಿ ಹಂಗ ಮಾತಾಡ್ದವ್ನ ಹೆಡಕ್ ಹಿಡಿದ್ ನೀರ್ ಕುಡಿಸಿವ್ ನಾವು ಆತ ನಿಮ್ಮಲ್ಲಿ ಹಿಮ್ಮೇಳ ಮಾತಾಡ್ತಾನ ಬೀರೋಣ ಎಟ್ ಕರೆಕ್ಟ್ ಮಾತಾಡ್ತಾನ ಮಂದಿಗೆ ಮನೋರಂಜನೆ ಆಗ್ಬೇಕು ಈ ಕಡೆ ನಮಗ ಮಾತನ್ನು ಹೇಳ್ದಂಗ ಆಗಿರ್ಬೇಕು ನಿಮ್ಮನ್ನು ನಮ್ಮ ಮೇಳ ಏನ್ ಹುಡುಕ್ ಚಂದ ಮಾತಾಡ್ತಾನ ಹೆಂಗ್ ಮಾತಾಡ್ತಾನ ಹಾಂಗ್ ಮಾತಾಡದ ಕಲಿ ನೀವ್ ಮಾಸ್ತರ್ ಅದಿ ನೀನ್ ಸಾಲಿ ಆಗ್ಯದ ಹಂಗಲ್ಲ ವಿಷಯ ಚಂದ ಮಾತಾಡು ಚಂದ ಹೇಳು ಚಂದ ಕೇಳು ನಿನ್ಗೆ ಯಾರು ಅಡ್ಡ ಮಾಡಿಲ್ಲ ತಿಂಡಿ ಪಿಂಡಿ ಅಲ್ಲಕ್ ಹೋಗ್ಬೇಡ ತಿಂಡಿ ಪಿಂಡಿ ನೀ ಅಂದಿ ಅಂದ್ರ ನಿನಗ್ ಒಂದೇ ಮಾತು ಹೇಳ್ತನ ಕಿವಿ ಮಾತ ಏನು ತಿಂಡಿ ಪಿಂಡಿದವ್ರು ನಾವು ಅಲ್ಲ ಮೊದಲೇ ಅಲ್ಲ ಆ ಲೆಕ್ಕಕ್ಕೆ ಬಿತ್ತಂದ್ರ ನಾವು ಒಮ್ಮೆ ತೆಲಿಗೆ ಟ್ಯಾಲ್ ಸುತ್ತ ಬ್ಯಾನ್ ಹತ್ತ ನಿನ್ ಭೂಮಿ ಜಾಗ ಕೊಡ್ಲಿಕ್ಕಿಲ್ಲ ಎಷ್ಟು ವಿಚಾರ ಮಾಡಿ ಭೂಮಿ ಜಾಗ ಕೊಡ್ಲಾಕಿಲ್ಲ ನಿನಗ ಹೊಡಿಲಾರ ನೋಡ್ರಿ ನಿಮ್ಗೆ ಹೇಳ್ತೀನಿ ಸಿಟ್ಟಿಗೆ ಬರ್ಲಾರ ಮನುಷ್ಯ ಒಮ್ಮೆಗೆ ಸಿಟ್ಟು ಬತ್ತಂದ್ರ ಊರ್ ಹೇಳಿದ್ರು ಬಂದ್ ಕೇಳಲ್ಲವ ಕೇಳುದಿಲ್ಲ ನೋಡಪ್ಪ ಇಂದ ನಮ್ಮ ಪಾಲು ಶಾಂತಿ ಅದ ನಿನಗ್ ಶಾಂತತೆದಿಂದ ಹೇಳ್ತೇವ್ ಒಟ್ಟ ಕ್ರಾಂತಿ ಅದವ್ರಲ್ಲ ನಿನಗ್ ಕ್ರಾಂತಿ ಮಾಡಂಗಿಲ್ಲ ನಿನಗ ವಿನಂತಿ ಮಾಡಿ ಹೇಳ್ತದ ಮುಂದಿನ ಪಾಳ್ಯದಾಗ ಬಂದ ತಿಂಡಿ ಅನ್ನೋ ಶಬ್ದ ಎತ್ಲಕ್ ಹೋಗ್ಬೇಡ ಎತ್ತದ್ರ ಮತ್ತ ನೀನು ದೊಡ್ಡ ತಾಲೀಮ್ ನೀನು ದೊಡ್ಡ ಗರಡಿನ ಮನೆ ಅಂದು ತಾಲೀಮ್ ಹೊಡೆದ್ ಬಂದ ಗಡಿ ಇದ್ ನೀನು ಅಲ್ಲ ಆ ಗರಡಿನ ಮನೆ ಕಿಮ್ಮತ್ ಕಳಿಬೇಡ ಆ ಗಡಿನ ಮನಿದು ಕಿಮ್ಮತ್ತಿಡು ಅದಕ್ಕೆ ನಿನಗ ಹೇಳುದದ ನಮ್ಮ ಸುಚಿತ್ರ ಇಬ್ರಿಗೆ ಹೇಳುದದ ಮುಂದಿನ ಸಂಧ್ಯಕ್ಕೆ ಬಂದು ನಾವ್ ಹೇಳಿದ ಮಾತು ಅಳವಡಿಸಿಕೊಂಡು ಯಾವ್ದು ಸರಿ ಯಾವ್ದು ತಪ್ಪ ನೋಡ್ಕೊಂಡು ಕಿಸಿಂದ್ರ ಮುಂದಿನ ಸಂಧಿಗೆ ಬಂದು ಕಾರ್ಯಕ್ರಮ ಮಾಡ್ರಿ ಇನ್ನು ವಿಷಯ ಕಡೆ ಬರುದು ವಿಷಯ ಕಡೆ ಬರುದದ ಏನ್ ವಿಷಯ ಅಂತ ಕೇಳಿದ್ರೆ ಬಂಧುಗಳೇ ಏನಾದ್ರಿ ಗೌಡ್ರ ವಿಷಯ ಕ್ರಾಂತಿ ಮತ್ತು ಶಾಂತಿ ಕ್ರಾಂತಿ ಮತ್ತು ಶಾಂತಿ ನಮ್ಮ ರೇವಣ ಸಿದ್ಧ ಮಾಸ್ತರ್ ಹಿಡ್ದ ಏನತ್ ಹಿಡಿದ್ರಿಪ್ಪ
ನಮ್ ಕಡೆ ಕ್ರಾಂತಿ ಉಳಿಲಿ ಉತ್ನಾದವ್ರ ಕಡೆ ಶಾಂತಿ ಹೋಲಿ ಅಂತ ಹೇಳಿ ವಿಷಯ ಪ್ರಸ್ತಾವನೆ ಮಾಡಿ ಕಿಶನ್ ವಿಷಯ ವಿಶ್ಲೇಷಣೆ ಮಾಡಿ ವಿಷಯದ ಒಂದು ಸಂದರ್ಭ ಸ್ಪಷ್ಟೀಕರಣ ಉದಾಹರಣೆ ಕೊಟ್ಟ ಏನ್ ಕೊಟ್ರಿ ಗೌಡ್ರ? ಮನ್ಯ ಮಾಳಿಂಗರಾಯ ಕೆಟ್ಟ ದುಷ್ಟ ಮಂದಿ ನನ್ನ ಕ್ರಾಂತಿ ಮಾಡಿ ಹೊಡೆದ. ಕ್ರಾಂತಿ ಮಾಡಿ ಹೊಡೆದು ಜಗತ್ತದೊಳಗೆ ಸಿದ್ಧಾಟಿಗೆ ಉಳಿಸದ ಅಂತ ಹಿಂಗ ಹೇಳ್ದ ಮಾತ ಠೀಕ್ ಅದ. ನಾ ಹಾದು ಬಿಟ್ಟು ಮಾತಾಡವಲ್ಲ. ಇದು ಸೊನ್ಯಾಳ ಗೌಡ್ರ ನೆರಳೊಳಗೆ ಬದುಕುದು ಗಡಿಯದು. ಹೌದು, ಸೊನ್ಯಾಳ ಗೌಡ್ರ ನಡವಳ ಒಳಗ ಹನುಮಂತ ಗೌಡ್ರ ಗಿಡದ ಕಾಯಿ ತಿಂದೋದು ಎಟ್ಟಿಯಾಲಿ. ಹೌದು, ಹಾದು ಬಿಟ್ಟು ವಾದ ಮಾಡೋ ಮಗ ನಾಲ್ಲ ಕ್ವಾಣಿನಂಗ ಮಾತಾಡೋ ನಮ್ಮಪ್ಪ ನನಗೆ ಕಲಿಸಿಲ್ಲ. ನೋಡು, ನೀ ಹೇಳಿದ ಮಾತು ಸಿದ್ಧಾಟಿಗೆ ಮುತ್ಯ ಮಾಳಿಂಗರ ನೋಡೋ, ಅದು ಈಗ ಸದ್ಯ ಲೋಕದೊಳಗೆ ನಡು ಸಿದ್ಧಾಟಿಗೆ ಅದ. ಹೌದು, ನಮ್ಮ ತಂಗಿ ಮೇಳ ಬೆಳೆದ ಮೇಳದ ಮತ್ತೆ ಅಂತ ಮೇಳ ಬಂದು ಇಂಥವ್ರು ಹವಾ ಮಾಡ್ಕೊಂಡು ಹೋಗ್ಬಿಡ ಅವರು. ನೋಡು, ಮುತ್ಯ ಮಾಳಿಂಗರಾಯ ಬ್ಯಾಡ್ರಿಗೆ ಹೊಡೆದುತ್ತೆ ಖರೆ, ಹೌದು ಆಗುತ್ತೆ ಖರೆ. ಇಲ್ಲೊಂದು ಮಲ್ಲುವದ, ಇಲ್ಲೊಂದು ನಿನಗ ಮಾತು ಕೇಳ್ತ. ಏನ್ ಕೇಳೋದ್ರಿ ಗೌಡ್ರ? ನೀ ಹಿಡ್ದಾವದಿಲ್ಲ. ನನ್ನ ವಾದ ಏನದ ಗೊತ್ತೇನು? ಏನಾದ್ರಿ ಗೌಡ್ರ ಮಾತ? ಕ್ರಾಂತಿ ಶಾಂತಿಯಲ್ಲಿ ಎಂತ ತಾಕದ ಅಂದ್ರೆ ಎಂತಾನು ಕ್ರಾಂತಿ ಇರ್ಲಿ ಅವನಿಗೆ ಶಾಂತ ಮಾಡೋ ತಾಕತ್ ಶಾಂತಿಯಲ್ಲಿ ಅದ. ಶಾಂತ ಮಾಡೋ ತಾಕತ್ತಾಗ್ಯದ. 700 ಬ್ಯಾಡರ ಈ ಮುತ್ತಿಗೆ ಹಾಕಿ ಯಾರು ಮನ್ಯ ಮಾಳಿಂಗರಾಯ ತಂದೆ ತುಕ್ಕ ಪರಾಯ ಕೊಟ್ಟಿದ ಮಾತಿನ ಪ್ರಕಾರವಾಗಿ ಕೊಟ್ಟ ಭಾಷ್ಯದ ಪ್ರಕಾರವಾಗಿ ಹೊಡೆದ. ಹೌದು, ಕೊನೆಯದಾಗಿ ಒಬ್ಬ ಉಳಿದ. ಹೌದು, ಉಳಿದ ಹೊತ್ತನೊಳಗ ವಿನಂತಿ ಮಾಡ್ದ. ಯಾರಿಪ್ಪ? ಒಬ್ಬ ಉಳಿದು ಬ್ಯಾಡ ವಿನಂತಿ ಮಾಡ್ಯಾನ ಯಪ್ಪ ಅಂತೇಳಿ. ಹೌದು, ಯಾವತ್ತೂ ನಿನ್ನ ಗುಣಗಾನ ಮಾಡ್ತೀನಿ, ನನ್ನ ಕಡೆ ತಪ್ಪಾಗ್ಯದ, ನನ್ನೊಬ್ಬನ ಬಿಟ್ಟು ಬಿಡು ಅಂತೇಳಿ ಕಿಸಿದ್ರ ಕೈ ಜೋಡಿಸಿ ಶಾಂತಿ ತಾಳ್ಯಾನ. ಯಾರು ಬ್ಯಾಡ. ಹೌದು, ಶಾಂತಿ ತಾಳದ ಮಾಳಿಂಗರಾಯನಿದ್ರು ಹೋಗಿ ನಿಂದಿರ್ಲಿಲ್ಲ. ಹ್ಯಾಂಗ ಹೊಡಿ ನೋಡತ್ತೇಳಿ ನಿಂದಿರ್ಲಿಲ್ಲ. ಶಾಂತಿ ತಾಳದ ಕೈ ಜೋಡಿಸದ. ಹೌದು, ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕಾರ ಏನದ? ಏನಾದ್ರಿ ಗೌಡ್ರ? ಶರಣ ಬಂದವನಿಗೆ ಮರಣ ಇಲ್ಲ. ಶರಣ ಬಂದವನಿಗೆ ಮರಣ ಇಲ್ಲ. ಹೌದು, ಯಾವಾಗ ಕೈ ಜೋಡಿಸಿ ಶಾಂತಿ ತಾಳದ ನೋಡೋ, ಮುತ್ಯ ಮಾಳಿಂಗರಾಯ ಬೆಂಕಿ ಅಂತ ತಾಳಿದ ಕ್ರಾಂತಿ ಒಂದೇ ಗಜ್ಜಿಗೆ ತಂಡಗಾಯ್ತು. ನಿನಗೆ ಬಿಟ್ಟಿನ ಅಂತೇಳಿ ಬಿಟ್ಟ. ಹೌದು, ರೇವಣ ಸಿದ್ಧ ಮಾಸ್ತರ ಅಂತ ಕ್ರಾಂತಿ ತಾಳಿದ್ದ ಮುತ್ಯ ಮಾಳಿಂಗರಾಯ ಇವ ಕೈ ಜೋಡಿಸೋದ್ ಬಳಕ ಶಾಂತಿ ಯಾಕಾಗಬೇಕಾಯ್ತು ಹೇಳು. ಮಂಗಳಾರತಿ ಮಾಡು. ನಾನು ಹೇಳ್ತೀನಿ, ವಿಷಯಕ್ಕೆ ಬಡದಾಡು, ವಿಷಯಕ್ಕೆ ತಾಲಿ ಹೊಡಿ. ನೀ ಚಿಲ್ಲರ ಮಾತಾಡ್ಬೇಡಿ. ಇಲ್ಲಿ ಬಂದು ಪಾಜಿಲ ಚಿಲ್ಲರ ಬ್ಯಾಡ್ರಿಗೆ ಹೊಡೆಯವತ್ನಾಗ ಕ್ರಾಂತಿ ತಾಳಿದ ಮುತ್ಯ ಮಾಳಿಂಗರಾಯ. ಹೌದಾ? ಹಣ್ಣುಟ್ಟಿಗೆ ಯಂಕಣಗೌಡ್ರು ಹೊಲದೊಳಗ ಕುರಿ ಬಿಟ್ಟ ಭಾಗ್ಯ ಬಿಟ್ಟ ಹೊತ್ತನೊಳಗ. ಹೌದು, ಹರ್ತರ ಹುಲ್ಲಿನ ತೆನಿಗಳನ್ನ ಹರಿದಾಡಿ ಮೈತಿವು ಭಾಗ್ಯ. ಹೌದು, ಮುತ್ಯ ಮಾಳಿಂಗರಾಯ ಶಿವನಾಮ ಸ್ವರಣಿ ಗುರುನಾಮ ಸ್ವರಣಿದೊಳಗ ತಲ್ಲಿನಾಗಿದ್ದ. ಅಪ್ಪನ ಸೇವೆ ತಪ್ಪದೆ ಮಾಡ್ತಿದ್ದ. ಯಾರು? ನಮ್ಮಪ್ಪ ಮನ್ಯ ಮಾಳಿಂಗರಾಯ. ಹಣ್ಣುಟ್ಟಿಗೆ ಯಂಕಣಗೌಡನ ಭೂಮಿ ಒಳಗ ಹೊಕ್ಕದ ಕೂಡ್ಲೆ ಗೌಡು ಬಂದ ಕೇಸಿಂದ್ರ ಸಿಕ್ಕಂಗ ಬಡ್ದಾನ ಮುತ್ಯ ಮಾಳಿಂಗರಾಯಗ. ಹೌದು, ಮುತ್ಯ ಮಾಳಿಂಗರಾಯ ಹೊಡೆದಾನ. ಹೌದು, ರೇವಣ ಸಿದ್ಧ ಮಾಸ್ತರ ಲತ್ತಿ ಬಿದ್ದರ ತುಟಿ ಪಿಟಿಕಂದಿಲ್ಲ, ಬಾಯಿ ಬಿಚ್ಚಿ ಶಬ್ದ ಗೌಡಗಂದಿಲ್ಲ. ಮುತ್ಯ ಮಾಳಿಂಗರಾಯ ಎಂತ ಶಾಂತಿ ತಾಳದ್ರಿ? ಎಂತ ಶಾಂತಿ ತಾಳ ಮುತ್ಯ ಮಾಳಿಂಗರಾಯ? ಶಾಂತಿ ತಾಳ ಒಂದು ಶಬ್ದ ಅಲ್ಲಿಲ್ಲ. ಏಟ ಯಾರಿಗೆ ದರಿ ಬಿಡ್ತೀವಿ, ಯಾರಿಗೆ ಬೀಳ್ತೀವಿ ಏಟ ಅಂತ ಕೇಳಿದ್ರೆ ಮನಿ ಒಳಗ ತನ್ನ ಮನವಿಗೆ ಗೌಡ್ತಿಗೆ ಮೂಡ್ತೀವಿ. ಶಿವಲಿಂಗಂ ಗೌಡ್ತಿಗೆ ಮನೆ ಒಳಗ ಹೋಗಿ ನೋಡಿದ್ರ ಒಳಗೆ ಮೇಣ ಮಿಣಕದಂಗ ಮಿಣಕ್ತಿಳ ಗೌಡ್ತಿ. ಹೌದು, ಹಾಗರವಾಯ್ತು. ಯಾರಿಗಾರ ಹುಡುಗ. ಹೌದು, ತಪ್ಪಾಗ್ಯದ ಹೇಳಿ ಬಂದ ಕಿಸಿಂದ ಸಾಗರ ಧೋತರಾಶಿ ಬಿದ್ದ. ಹೌದು, ಮಹಿಮಾ ಪುರುಷ ಸತ್ತುಳ ಪುರುಷ ಇದ್ದಪ್ಪ, ನನ್ನ ಕಡೆ ಜೋಲ್ ಹೋಯ್ತು ತಪ್ಪಾಯ್ತು ಅಂದ ಹೊತ್ತನೊಳಗ ಮುಂದ ಅವನೇ ಮುತ್ಯ ಮಾಳಿಂಗರ ಅವನಿಗೆ ವರ ನೀಡ್ದ. ಹುಟ್ಟಿದ ಮಗ ಮಟಕ ಬೇಕಂದ. ಅದೇ ಯಂಕಣಗೌಡನ ಹೊಟ್ಟಿಲೆ ಹುಟ್ಟಿ ಬಂದ ಜಗ್ಗಿನ ಬುಳ್ಳಾಣಿಸಿದ್ದ. ಹೌದು, ಅವನೇ ಮಾಳಿಂಗರಾಯ ಮುತ್ತನ ಮಾಯಾದ ಮಗ ಆದ, ಸಾಕಿದ ಮಗ ಆದ. ಹೌದು, ಯಾವ ಇದೇ ಬಿಜ್ಜರಿಗೆ ಬುಳ್ಳಾಣ ಸಿದ್ಧ ಮುತ್ಯ ಬಿಜ್ಜರಿಗೆ ಒಳಗ ವಾಸ ಮಾಡದ. ಈಗ ಸದ್ದೇ ವರ್ಷಿಗೆ ದೀಪಾವಳಿ ಜಾತ್ರೆ ಆಗ್ಬೇಕು, ಹಾಲು ಹಳದೊಳಗ ಗುರು ಶಿಷ್ಯರು ಭೇಟಿ ಆಗ್ಬೇಕಾದ್ರ, ಹೌದು, ಗುಡ್ಯಾನ ದೇವರ ಪಲ್ಲಕ್ಕಿ ಮುತ್ಯ ಮಾಳಿಂಗರ ಅಂತ ಹೇಳ್ಬೇಕಾದ್ರ ಹೇಳ್ಬೇಕಾದ್ರ ಬಿಜ್ಜರಿಂದ
ಉಳ್ಳಾಣ ಸಿದ್ದನ ಜಗ್ಗ ಬಂದು ಮುತ್ಯ ಮಾಳಿಗರನ ಪಲ್ಲಕ್ಕಿ ಹಾಕೊಂಡ್ಲಾಡ್ಸೆ ಮಾಳಿಗರ ಮುತ್ಯಾರ ಪಲ್ಲಕ್ಕಿ ಹೊರಗೆ ಬರೋದಿಲ್ಲ. ಇಲ್ಲಿ ಕೇಳ್ತಾರ ರೇವಣ ಸಿದ್ಧ ಮಾಸ್ತಾರ ನಿನಗ ಏನ್ ಕೇಳುದದ್ರಿ? ಅಟ್ಟಕಾಂಡ್ ಕ್ರಾಂತಿ ತಾಳಿದ ಮುತ್ಯ ಮಾಳಿಂಗರಾಯ ಗೌಡ ಹೊಡೆಯವತ್ನಾಗ ಯಾಕೆ ಶಾಂತಿ ತಾಳ್ದ? ಯಾಕೆ ಶಾಂತಿ ತಾಳದ ಮುತ್ಯ ಮಾಳಿಗರಾಯ? ಶಾಂತಿಯಲ್ಲಿ ತಾಕತ್ತದಿಲ್ರಿ. ಹೊಡೆದ ಗೌಡನೆ ಹೊಳ್ಳಿ ಬಂದು ಕಾಲ್ ಹಿಡ್ದಿಲ್ಲ. ಕ್ರಾಂತಿ ಮಾಡಿದ ಗೌಡ, ಕ್ರಾಂತಿ ಮಾಡಿದವನೇ ಹೊಳ್ಳಿ ಬಂದು ಶಾಂತಿಗಿ ಶರಣಾಗ್ಯಾನ. ನೀ ಹೇಗೆ ಸಂಗೊಳ್ಳಿ ರಾಯಣ್ಣಂದು ನಾ ತಪ್ಪನಲ್ಲ. ಸಂಗೊಳ್ಳಿ ರಾಯಣ್ಣ ನಾ ಎಟ್ಟ ಅಭಿಮಾನ ಇದ್ದೇನೆ, ನಾ ಎಟ್ಟ ಅವನಿಗೆ ಪೂಜಿಸ್ತೀನಿ, ಅದು ನನ್ನ ಆತ್ಮಕ್ಕ ನನ್ನ ಹೃದಯ ಗೊತ್ತದ. ಖರೆ ಇಲ್ಲಿ ವಿಷಯ ನಡೆದ ಅಂದ್ರೆ ನಿನಗೆ ಮಾತಾಡ್ಬೇಕಾಗ್ಯದ. ಯಾಕ ಶಾಂತಿ ಕ್ರಾಂತಿ ವಿಷಯದ ಅರ್ಥ ತಿಳಿಬೇಕಾಗ್ಯದ. ಹೌದು ಹೌದು ನೋಡಪ್ಪ, ಭಾರತ ದೇಶ ನಮ್ಮ ಸ್ವಾಧೀನ ಆಗ್ಬೇಕು, ಬ್ರಿಟಿಷರ ಗುಲಾಮದಿಂದ ನಮ್ಮ ಸ್ವಾಧೀನ ಆಗ್ಬೇಕಂತ ಹೇಳಿ ಕ್ರಾಂತಿವೀರ ರಾಯಣ್ಣನಂತ ಶೂರರು, ವೀರರು, ಧೀರರು, ಕ್ರಾಂತಿ ಕಿಡಿಗಳು ಎಷ್ಟೋ ಮಂದಿ ಕ್ರಾಂತಿ ಮಾಡ್ಯಾರ. ಹೌದು, ಎಷ್ಟೋ ಮಂದಿ ಕ್ರಾಂತಿ ಮಾಡ್ಯಾರ. ಖರೆ ನಮ್ಮ ದೇಶಕ್ಕ ಸ್ವಾತಂತ್ರ್ಯ ತೆಗಿಬೇಕಂತ ಬಡ್ದ್ಯಾಡ್ಯಾರ. ಇದು ಜೀವ ಬಲಿದಾನ ಕೊಟ್ಟಾರ. ಖರೆ ಅದ್ರೊಳಗೆ ಒಬ್ಬಿದ್ದ ನಮ್ಮ ದೇಶ ಸ್ವಾಧೀನ ಮಾಡ್ಕೋಬೇಕಂತೇಳಿ ಅದ್ರೊಳಗೆ ಒಬ್ಬ ತೋರಿದ್ದ. ಯಾವಿದ್ದರಿ ಗೌಡ್ರ? ಮಹಾತ್ಮ ಗಾಂಧಿ. ಹೌದು ಹೌದು, ಮಹಾತ್ಮ ಗಾಂಧಿ ಇದ್ದ. ಶಾಂತಿ ತತ್ವದ ಇದ್ದ, ಶಾಂತಿ ಸಂಕೇತ ಇತ್ತು ಮಹಾತ್ಮ ಗಾಂಧಿಯಲ್ಲಿ. ರೈಲ್ವೆ ಒಳಗ ಹೋಗುವತ್ತನಾಗ ರೈಲ್ವೆ ಡಬ್ಬಿ ಒಳಗಿಂದ ತೆಳಗೆ ಇಳಿಸಿದ್ರು ಯಾರು? ಬ್ರಿಟಿಷರು. ಇಳಿಸದ ಹೊತ್ತನೊಳಗ ಮಹಾತ್ಮ ಗಾಂಧಿ ಹೇಳ್ತಾನ, ಏನಂತ ಹೇಳ್ತಾನ್ರಿ ಗೌಡ್ರ? ಯಾವಾಗ ನಮ್ಮ ಭಾರತ ದೇಶ ನಿಮ್ಮ ಆಡಳಿತ ಒಳಗೆ ಇಟ್ಕೊಂಡು ನನಗ ರೈಲ್ವೆದೊಳಗಿಂದ ತೆಳಗೆ ಇಳಿಸಿರಿ ಅಂದ್ರ ಈ ಭಗವದ್ಗೀತಾ ಎತ್ತ ಕೈಯಾಗ. ಹೌದು, ಯಾರ ಕೈಯಾಗ್ರಿ? ಗಾಂಧಿ ಅವ್ರ ಕೈಯಾಗಿತ್ತು. ಹೌದು ಇತ್ತು. ಈ ಭಗವದ್ಗೀತಾಕ ಪ್ರಮಾಣ ಮಾಡಿ ಹೇಳ್ತಾ, ಈ ಭಗವದ್ಗೀತಾಕ ಪ್ರಮಾಣ ಮಾಡಿ ಹೇಳ್ತಾ, ಹ್ಯಾಂಗ ನನಗ ಟ್ರೇನದೊಳಗಿನ ನೀವು ಇಳಿಸಿರಿ ನೋಡೋ, ಒಂದಾನ ದಿನದಲ್ಲಿ ಮಧ್ಯರಾತ್ರಿ ಒಳಗಿನ ನಮ್ಮ ಭಾರತ ದೇಶದೊಳಗಿನ ನಿಮಗೆ ಕಳುತ್ತ ಪ್ರತಿಜ್ಞೆ ಮಾಡ್ದ. ಅಂದಿಗೆ ಶಾಂತಿದಿಂದ ಭಾರತ ದೇಶ ಗೆಲ್ಲುವ ಕನಸು ಇಟ್ಟ ಯಾರು? ಮಹಾತ್ಮ ಗಾಂಧಿ. ಒಂದು ಗಲ್ಲಿಗೆ ಹೊಡೆದ್ರೆ ಮತ್ತೊಂದು ಗಲ್ಲ ಕೊಟ್ಟ ಮಹಾತ್ಮ ಗಾಂಧಿ ಹೊಡಿಯತ್ ಹೇಳಿ. ಹೌದಿಲ್ರಿ? ಶಾಂತಿ ತತ್ವ ತಾಳ್ಯಾನ ಅಂತ ಹೇಳಿನೇ ಬ್ರಿಟಿಷರ್ ಗುಲಾಮದಿಂದ ಭಾರತ ದೇಶ ನಮ್ಮ ಸ್ವಾಧೀನ ಇತ್ತು. ಈಗ ಸದ್ಯ ನಮ್ಮ ನಿಮ್ಮ ಚಲನದೊಳಗಿದ್ದಿರ್ತಕ್ಕಂಥ ನಮ್ಮ ನಿಮ್ಮ ದಲನದೊಳಗ ನಮ್ಮ ಉಪಜೀವನದೊಳಗ ಮುಖ್ಯವಾದ ಪಾತ್ರ ಎತ್ತರದ ಕೇಳಿದ್ರೆ ದುಡ್ಡದ. ಆ ದುಡ್ಡಿನ ಮೇಲೆ ಯಾರ್ದ ಅಲ್ಲಿ ಸಿಕ್ಕಾದ ಯಾರ ಫೋಟೋ ಛಾಯಾಚಿತ್ರ ಅಂತ ಕೇಳಿದ್ರೆ ಅದು ಮಹಾತ್ಮ ಗಾಂಧಿ ಅದ. ಮಹಾತ್ಮ ಗಾಂಧಿಯನ್ನ ನೋಡಿ ನೀವು ಕರಿಬೇಕಂತೇಳಿ ಶಾಂತಿದಿಂದ ಇರ್ಬೇಕನ್ನುವ ಸಂಕೇತದ. ರೇವಣ ಸಿದ್ಧ ಮಾಸ್ತರ ಹಿಂಗ ವಿಷಯ ಮಾತಾಡ್ರಿ. ಎಲ್ಲಿದ್ದಿ? ಒಣಗಾಣ ಏನ್ ಹೊಡಿತಿ? ಎಣ್ಣೆ ಬೀಳಿ ಒಂದ್ ಹನಿ ಹಾಂಗ್ ಹೊಡಿ ಗಾಣ. ಎಣ್ಣಿನೇ ಬೀಲ್ಲ. ಹಾಂಗ ತಸ್ತಿ ಹಚ್ಚಲು ಕೂತ್ರ ಗಬ್ರು ಹೆಜ್ಜೆ ಕಿತ್ಲಿಕ್ಕಿಲ್ಲ. ಹೆಜ್ಜಿ ಸೊಮ್ ಬಿಟ್ಟಿರ್ತಾವ ಅಟ್ಟೆಪ್ಪ. ಅದಕ್ ಬಾಳ ಹಿಂಗ್ ತಗೊಂಡು ಆರ್ದಾಗ ಬಂದ್ ಮಾಸ್ತರ್ ನಾ ಮೊದಲ ಹಿಂಗ ಅದೀನಿ, ನನ್ನ ಹೆಸರು ಬುದ್ಧಿವಂತದ. ಏನು ದಾಮಣ, ನನ್ನ ಹೆಸರು ಬುದ್ಧಿವಂತದ, ನಾ ಹಿಂಗ ಅದೀನಿ, ಮಸಳಿ ಗುಣದವದಿನ್ನ. ನಾ ಮಗಲಾಗ ಬರತಕ್ಕ ಒಟ್ಟ ಸಪ್ಪಳು ಮಾಡೋದಿಲ್ಲ, ಮಗಲಾಗ ಬಂದ್ರ ಎಲ್ಲೂನು ಬಿಡುದಿಲ್ಲ, ಪುಟ ನುಂಗ ಮಗ ಇದನ. ನಾ ನಿನಗ ಅನ್ಸಿರ್ಬೇಕ ಹಂಗ. ಮತ್ತೊಂದು ಮಾತೇನಂದ್ರು, ನನ್ನ ಹೆಸರು ಬುದ್ಧಿವಂತದ ಲದ್ದಿವಂತ ಅಂತಂದ್ರ ಅವರು ಅಂದ ಮಾಸ್ತರ ಅಂದ ರೇವಣ ಸಿದ್ಧ ಮಾಸ್ತರ ಹಲಸಂಗಿ ಬೀರುವಣ. ನೀವು ಅಟ್ಟೆ ಅಲ್ಲ, ನೀವು ಹಿನ ಸಣ್ಣವ್ರದಿರಿ. ಹೌದು ಏನು ನೋಡು, ಈ ಡೊಳ್ಳಿನ ಹಾಡ್ನಾಗ ಎಷ್ಟು ಘನ ಪಂಡಿತರ ಅದಾರ ನೋಡು. ಹಾಲು ಮತದೊಳಗ ಮಿಗಲಾದ ಕಲಾವಂತರು ಎಷ್ಟ ಅದಾರ ನೋಡು. ನಾ ಯಾರ್ಯಾರು ಕೂಡ ಹಾಡಿನ ನೋಡು. ಮೊದಲು ಸಂಧಿಗೆ ಬಂದ ಕೇಶನ್ ತಡ್ರಿ ಅವಣ್ಣ ಸರ್ರಿ ನೋಡ್ರಿ, ಮೊದಲು ಸಂಧಿಗೆ ಬಂದು ಏನ್ ಅವ್ರು ಹಾಡ್ಯಾರ ನೋಡ್ರಿ. ನನ್ನ ವರ್ಣನ್ ಭಾಳ ಮಾಡ್ಯಾರ. ಬುದ್ಧಿವಂತಂದ್ರ ಬುದ್ಧಿವಂತ ಅಂತ ಹೇಳ್ಯಾರ. ನಾ ಯಾವಾಗ ಎಣ್ಣೆ ಪಾಳ್ಯಕ್ ಬಂದ್ ಕೇಸಿಂದ ಅವ್ರಿಗೆ ಬಿರಿ ಹಚ್ಚಿನ್ ನೋಡ್ರಿ. ವಿಷಯಕ್ ಬಿರಿ ಹಚ್ಚದ ಅಂದ್ರ ಆಳೆಗೇನತ್ತಾರ, ನಿನ್ನಲ್ಲಿ ಬುದ್ಧಿನೇ ಇಲ್ಲತ್ತಾರ. ಹಾಂಗ ಇವಕ್ ಮೊದಲನೇ ಸಂಧಿಗೆ ಇವ್ರಿಗೆ ಬುದ್ಧಿವಂತ, ಇವ್ರು ಏನೂ ಅಂದಿಲ್ಲ, ಬುದ್ಧಿವಂತ ಗೌಡ ಅಂದಾರ. ಎರಡನೇ ಪಾಳ್ಯಕ್ ಬಂದ್ ಯಾವಾಗ ಬಿರಿ ಹಚ್ಚದ ನೋಡ್ರಿ, ಬಿರಿ ಕಟ್ಟಿಗೆ ಬಿಗದ ಹೊತ್ತ ನಿನ್ನ ಲದ್ದೆ ಅದ, ನಿನಗ್ ಬುದ್ಧಿ ಇಲ್ಲ. ಏನ ತಿಳಿದರೆ ಮಾತಾಡ್ತೀರಿ ನೀವು? ಹಂಗಲ್ಲ, ವರ್ಷ ತಗದ ಸ್ವಲ್ಪ ಕಣ್ಣನ ಏನೋನ್ ಮಾತ್ ಕೇಳ್ಯಾರ ನೋಡ್ರಿ. ಶಿವಘೇನಿ ಮನೆಘೇನಿ
ದೇವತ್ರಲ್ಲಿ ದೇವಗೇನಿ. ಹೌದು. ನನ್ನ ಗಡಿಗೆ ಎಟ್ಟು ಸುಟ್ಟದ ನೋಡಕಾಲ ರೇವಣಸಿದ್ದ ಮಾಸ್ತರ್ ಒಂದ್ ಮಾತು ಕೇಳ ನಾನು. ಏನ್ ಕೇಳನ್ರಿಪ್ಪ ಮಾತ? ಏನಿ ಅಂದ್ರ ಏನು ಅಂತ ಕೇಳ. ಹಾ ಹಾ ನೋಡ್ರಿ ರೇವಣಸಿದ್ದ ಮಾಸ್ತರ, ಹಾ ಹಾ ನಮ್ಮ ಸಿದ್ಧಾಟಿಗೆ ಹಿರಿಯರ ಲೆಕ್ಕದ. ಏನಾದ್ರು ಲೆಕ್ಕ? ನಾವು ಸಿದ್ಧಾಟಿಗೆ ಹಿರಿಯರ್ ಏನ್ ಹೇಳ್ಯಾರ ಅದು ಹೇಳ್ಕೊತ ಹೋಗ್ತೇವ್. ಹೊಕ್ಕಿವು ಏನು? ಹೌದು. ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ, ಮಾನವರಲ್ಲಿ ಮನಿಗೇನಿ ಅಂದ್ರ ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಗೇನಿ ಅಂದ್ರ ಅದು ಮುತ್ಯ ಮಾಳಿಗರ ಹೆಸರವ. ಹೌದು. ಅವು ಹೆಸರವ. ಅವನು ಹೌದು ಹೆಸರವ. ಶಿವನಲ್ಲಿ ದೇವತ್ರಲ್ಲಿ ಅಟ್ಟು ಮಾನವರಲ್ಲಿ ಬೆರೆತಿದ ಮುತ್ಯ ಮಾಳಿಂಗರ ಅಂತ ಹೇಳಿ ಅವನಿಗೆ ಅದು ಹೆಸರದ. ಹೆಸರದ ಇದು ನಮ್ ಹಿರಿಯರ್ ಹೇಳಿಕೆ ಅದ. ಹೌದು. ಇದು ನನ್ನ ಗಡಿಗೆ ಸುಟ್ಟ ನೋಡ್ಲಕ್ಕ ನೀ ಕೇಳಿ. ನೀ ನನ್ನ ಗಡಿಗೆ ಚೆಕ್ ಮಾಡು ಲೈಕಿ ನಿಂದ ಉಳಿದಿಲ್ಲ. ನೀ ತಿಂಡಿ ಅನ್ನೋ ಶಬ್ದ ಬಿಟ್ಟು ಜರ್ಕರ್ತಾ ನನ್ನ ಗಡಿಗೆ ಚೆಕ್ ಮಾಡ್ತಿದ್ದಿಲ್ಲ. ನೀ ಹೇಳ್ದಂಗ ಕೇಳ್ತಿದ. ನೀನೇ ತಿಂಡಿ ಅತಿ ಇದಕ್ಕಂದ್ರ ನೀನೇ ಸುದ್ದಿ ಇಲ್ಲ ಅಂದ್ರ ನಾ ಸುದ್ದ ಅದಿನ ಇಲ್ಲ. ನೀ ಹೇಳು ಸೀಮಿ ಲೆಕ್ಕ. ನೀ ಎಲ್ಲಿ ಲೆಕ್ಕ? ನೀ ನನಗ ತಿಂಡಿ ಅನಾವ, ನೀನೇ ಸುದ್ದಿ ಇಲ್ಲೋ, ನೀನೇ ಗರ್ತಿಲ್ಲ, ನಿನಗ್ ಮುತ್ತೈತಾನಿಲ್ಲ. ನಾನು ಮುತ್ತೈತನ್ ಚೆಕ್ ಮಾಡಕ್ ಬರ್ತಿ? ಹೌದ. ನೀ ಮುತ್ತೈತನ್ ಕಳ್ಕೊಂಡಿ. ಮುತ್ತೈತನ್ ಕಳ್ಕೊಂಡು ರಾಜುರ್ಗೌಡನ ಮುತ್ತೈತನ ಹುಡ್ಕಾಕ್ ಬಂದಿ. ನಿನ್ನೂನೇ ಮುತ್ತೈತಾನಿಲ್ಲ, ನಿನ್ನ ಗುಳಸಾಮನಿಲ್ಲ, ಕಾಲುಂಗರಿಲ್ಲ, ನಿನ್ನ ಸಿಂದೂರ್ ತಿಲಕಿಲ್ಲ. ಹೌದ. ನೀ ಮೊದಲು ಚಾಜಕ್ ಬರೋದು. ನೀ ಭಿನ್ನದಿ. ಹೌದ. ಗೌಡ್ ಭಿನ್ನ ಅದಾನೇನಿಲ್ಲ, ಗೌಡ್ ಚಾಜಕ್ ಬರ್ತಾನೆ. ನಂದು ನೋಡ್ತೀಯಾನಿ? ಕೈ ಹಾಕಿ ನಂದು ನೋಡವ್ ನೀ ಇದ್ದೆ ಅಂದ್ರ ನೀ ಸುದ್ದ ಆಗಿ ಬಾ. ನಂದು ನೋಡು. ನೀನೇ ಸುದ್ದಿ ಇಲ್ಲ. ನೀ ತಿಂಡಿ ಅನ್ನೋ ಶಬ್ದ ಯಾವಾಗ ಅಂದಿ ನೋಡು, ಅವಾಗೆ ನೀ ಫೇಲ್ ಆಗಿ ನೀ ನಮ್ ಜೋಡ ಗಡಿ ಅಲ್ಲ. ಇರ್ಲಿ ಬಂಧುಗಳೇ, ಅದಕ್ಕ ಬಹಳಷ್ಟು ಮಾತು ಹೇಳುದಿಲ್ಲ. ಹೌದು. ಹೇರ್ಲಿ. ಅವ್ರು ನೋಡ್ರಿ, ಅವ್ರಿಗೆ ಬೇಕಾದಷ್ಟು ನಮ್ ಬಲ್ಲಿಲ್ಲ. ಅವ್ರ ಅನಾವ್ರಿಲ್ಲ. ನೀವೆಲ್ಲಾ ಕೂತಿಟ್ಟು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ರು. ನಮ್ ಟ್ರ್ಯಾಕ್ಟರ್ ನಟ್ ಸಿಗ್ಲಿಲ್ಲ. ಬಿಜಾಪುರಕ್ಕೆ ಬೈದೇವ್ ನಾವು. ಎಂತ ಬಿಜಾಪುರ ಟ್ರ್ಯಾಕ್ಟರ್ ನಟ್ ಸಿಗ್ಲಿಲ್ಲ ಅಂದೇವು. ಅವ್ನ್ ನಟ್ ನಂಬಲ್ಲಿ ಸಿಗಲ್ಲ. ಎಂತ ಮಾಸ್ತರೋ ತಾನ. ಹೌದು. ಅದಕ್ಕಿರ್ಲಿ, ಬಹಳಷ್ಟು ಮಾತು ಹೇಳೋದಿಲ್ಲ. ಯಥಾ ಪ್ರಕಾರ ಸತ್ಯ ಸುಂದರ ಚಾಲ್ ಹಾಡಿ ನಮ್ಮ ಹಿರಿಯ ಅನುಭವ ಕಲಾವಂತ್ರಿ ಪಾಳೆ ಹೊಕ್ಕದ. ನೀವು ಎಂಡಿ ತಾಲೂಕದವ್ರ ಹಲ್ಸಂಗ್ ಬೀರೋಣ. ನಿಮಗ ನಾ ಪ್ರೂಫ್ ಕೊಡ್ತ. ಏನತ್ರಿ? ನೀವು ಎಂಡಿ ತಾಲೂಕದವ್ರ ಕಿಮ್ಮತ್ ಕಳಿಬೇಡ್ರಿ. ನೀ ಬೀರೋಣ, ನೀ ಏನಿದ್ ನೋಡು, ನೀ ಸೋಮಾರ ಒಪ್ಪತ್ತ ಸೋಮಾರ ದಿನಾನೇ ಉಂಡಿ. ಇದು ಡೂಪ್ಲಿಕೇಟ್ ಮಾತಾಡಬೇಡ್ರಿ. ಡೂಪ್ಲಿಕೇಟ್ ಮಾತಾಡಬೇಡ. ನಾ ಅದೆಲ್ಲ ಲೆಕ್ಕ ಇಟ್ಟೆ. ನೀ ಸ್ಟೇಜಿಗೆ ಎಟ್ಟಕ್ ಬಂದಿ, ಸ್ಟೇಜ್ ಬಿಟ್ಟು ಎಟ್ಟಕ್ ಹೋಗಿ ಎಲ್ಲಾ ಟೈಮಿಂಗ್ ನೋಡ್ತನ. ಟೈಮಿಂಗ್ ಬಿಟ್ಟು ಕೆಲಸ ಮಾಡಲ್ಲ. ನಮಗ್ ಪಾಳೆ 12ವರೆಗೆ ಕೊಟ್ಟಿರಿ. ಹೋಗಿ ಉಂಡು ಬಂದಿರಿ. ಏನ್ ಅರ್ಧ ತಾಯಿ ಬಾರಾಮೀರ್ ಹತ್ತಕ ದಂಬ್ರಪ್ಪ ಜಳಕ್ ಮಾಡಿ ಲಿಂಗ ಪೂಜೆ ಮಾಡಿ ಉಣ ಬಂದಿರಿ? ಇಲ್ಲ, ಅಲ್ಲಕ್ ಬರೋದಿಲ್ಲ. ಇರ್ಲಿ, ಒಂದ್ ಯಥಾ ಪ್ರಕಾರವಾಗಿ ಸತ್ಯ ಸುಂದರ ಚಾಲ್ ಹಾಡಿ ಅನುಭವ ಕಲಾವಂತ್ರಿ ಪಾಳೆ ಹೊಕ್ಕದ. ನಗನಗತ ಕಾರ್ಯಕ್ರಮ ಮಾಡ್ರಿ. ನಗನಗತ ನಾವು ಇವ್ರು ತಿಂಡಿ ಪಿಂಡಿ ಅಂದ್ರಿ ಅಂದ್ರ ನಿಮ್ ಮೂತ್ ಖರ್ಗ ಆತಾವ. ದಿನ ಒಂದ್ ಊರಿಗೆ ಕೂಡಾದಿರ್ತದ. ಹಿಂಗ್ ಹುಚ್ಚ ನಂಗ್ ಹುದ್ಲಿಗ್ ಬಿಳಿಬೇಡ. ಯಾರಿಗ್ ತಿಂಡಿ ಅಂದ್ರ ನೀ ಬೆಳ್ಯಾವಲ್ಲ. ನೀ ಹಿನ ಮನ್ಯಾಗ ಕೂಡಿರ್ತಿ ಮಾಸ್ತಾರ. ನಿನ್ ಕಿವಿಮಾತ್ ತಾಕಿತದ. ನೀ ಎದ್ಯಾಗ ಬರ್ಕೋ. ಅದಕ್ಕ ಬೇರೋಣ ಶಾಣ್ಯ. ನಾವೆಲ್ಲ ಈಗ ಗಂಡ ಮನಿ ನಡ್ಲಿಕ್ಕೆ ತಳಕಿ ಗೊತ್ತದ. ಮಾವ ಹೆಂಗಿರ್ತಾನ, ಅತ್ತೆ ಹೆಂಗಿರ್ತಾನ, ಗಂಡ ಹೆಂಗಿರ್ತಾನ. ಅದಕ್ಕಿರ್ಲಿ, ಖ್ಯಾಲಿ ಹಾಡಿ ಬಾಳೆ ಹೊಕ್ಕೈತಿ. ಕೊಟ್ಟು ಬಿಡು. ಓಕೆ.